ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ರಾಜ್ಯ ಘಟಕದ 6ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಮುಂಬರುವ 2024 ಕನ್ನಡ ರಾಜ್ಯೋತ್ಸವ ಆಚರಣೆ ಪೂರ್ವಭಾವಿ ಸಭೆ ಮತ್ತು ನೂತನ ಪದಾಧಿಕಾರಿಗಳ ನೇಮತಿ ಕಾರ್ಯಕ್ರಮ ಮೈಸೂರಿನ ಊಟಗಳಿ ಕಚೇರಿ ಆವರಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದಂಥ ವಕೀಲ ಸಿಂಹ ಶಿವಗೌಡರವರು, ರಾಜ್ಯ ಕಾನೂನು ಘಟಕದ ರಾಜ್ಯಾಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ರವರು ಸಸಿಗೆ ನೀರು ಹಾಕುವುದರ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದರು. ನಂತರ ಮಾತನಾಡಿದ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿಂಹ ಶಿವಗೌಡರವರು, ಭಾರತೀಯರಾದ ನಾವು ರಾಜ್ಯಾದ್ಯಂತ ಕನ್ನಡ ಭಾಷೆ, ನೆಲ, ಜಲ ಜಾಗೃತಿ ಮೂಡಿಸುವ ಹಾಗೂ ನಿರಂತರವಾಗಿ ಕನ್ನಡ ರಾಜ್ಯೋತ್ಸವವನ್ನು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಆಚರಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದ್ದು, ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಉಂಟಾದಲ್ಲಿ ಅದನ್ನು ತಕ್ಷಣ ನಮ್ಮ ಸಂಘಟನೆ ಪದಾಧಿಕಾರಿಗಳು ಬಗೆಹರಿಸುವಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾರೆ ಎಂದು ತಿಳಿಸಿದರು. ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ರಾಜ್ಯಾಧ್ಯಕ್ಷರಾದಂಥ ಹಿರಿಯ ವಕೀಲ ಎಂ ಗುರುಪ್ರಸಾದ್ ರವರು ಮಾತನಾಡಿ, ರಾಜ್ಯಾದ್ಯಂತ ಪದಾಧಿಕಾರಿಗಳು ಮತ್ತು ಸಂಘಟನೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿದರೆ ಸಂಘಟನೆ ತಮ್ಮನ್ನು ಬೆಳೆಸುತ್ತದೆ. ಸಮಾಜದ ಸೇವೆಯಿಂದ ಜೀವನವೇ ಆನಂದ ಎಂಬಂತೆ ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಪ್ರತಿನಿತ್ಯ ಸಮಯವನ್ನು ಕೊಡಬೇಕೆಂದು ತಿಳಿಸಿದ್ದಾರೆ. ರಾಜ್ಯಾದ್ಯಂತ ನಮ್ಮ ಪದಾಧಿಕಾರಿಗಳನ್ನು ಕಾನೂನಾತ್ಮಕ ಹೋರಾಟಕ್ಕೆ ನಡೆಸುತ್ತಿದ್ದು, ಮುಂದಿನ ದಿವಸಗಳಲ್ಲಿ ರಾಜ್ಯಾದ್ಯಂತ ಹೆಚ್ಚು ವಕೀಲರು ಮತ್ತು ಸಂಘಟನೆಗೆ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗುವುದು, ಸಂಘಟನೆಗೆ ಬಲಗೊಳಿಸಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಗೌಡ, ರಾಜ್ಯ ಕಾರ್ಯದರ್ಶಿ, ಅಖಂಡ ಸೇವಾದಳದ ಸ್ವಾಗತಿ ಸಭೆ ಮಾತನಾಡಿದರು. ಮುಖಂಡರಾದಂಥ ಲಲಿತಾ ಗೌಡ, ಚಂದ್ರಕಾಂತ್, ನಾಗವಡಿ ನಾಯಕ್, ಬೇಬಿ ಸಂತೋಷ್, ಲಕ್ಷ್ಮಣ್, ಚಾಮರಾಜನಗರ ಜಿಲ್ಲೆ ಪದಾಧಿಕಾರಿಗಳಾದಂಥ ಸೋಮಣ್ಣ, ಮಹೇಶ್, ನವೀನ್, ಸುಬ್ರಹ್ಮಣ್ಯ, ದಡತ್ಪುರ ಶಿವಣ್ಣ, ಬೇಬಿ ಸಂಪತ್, HP ಪ್ರವೀಣ್ ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿದ್ದರು. ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತು, ಯಾರನ್ನೇ ಆಗಲಿ ಆ ಜಾತಿ ಈ ಜಾತಿ ಧರ್ಮ ಮೇಲು ಕೀಳು ವರ್ಣಭೇದ ಜಾತಿ ಭೇದ ಬಣ್ಣಗಳ ಭೇದಗಳನ್ನು ಮಾಡಬೇಡ, ನಾವೆಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಮನುಷ್ಯರೆಲ್ಲ ಒಂದೇ ಅಂತಕ್ಕಂಥ ಮನಸ್ಥಿತಿಯನ್ನು ನಾವು ಮೊದಲು ಮಾರ್ಪಾಡು ಮಾಡ್ಕೋಬೇಕು ಅಲ್ವಾ. ಅದ್ರ ಜೊತೆಗೆ ದಯವೇ ಧರ್ಮದ ಮೂಲವಯ್ಯ ಅಂತ, ಧರ್ಮದ ಮೂಲವ ಯಾವುದಪ್ಪ ಅಂತ ಹೇಳಿದ್ರೆ ದಯೆ ಅಂತಕ್ಕಂಥದ್ದು, ಕೈಂಡ್ನೆಸ್ ಅಂತಕ್ಕಂಥದ್ದು. ಆ ದಯೆ ನಮ್ಮ ಮನಸ್ಸೊಳಗಡೆ ಇಟ್ಕೋಬೇಕಾಗ್ತದೆ ಅಲ್ವೇ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕಾಯಕವೇ ಕೈಲಾಸ ಅಂತ ಹೇಳೋದು, ವರ್ಕ್ ಈಸ್ ವರ್ಷಿಪ್ ಅಂತಕ್ಕಂಥದ್ದು ಹೇಳೋದು. ಕಾಯಕದಿಂದ ಕೈಲಾಸವನ್ನು ಕಾಣಬೇಕಾಗ್ತದೆ. ಈ ನಾವು ಕಾಯಕವನ್ನು ನಾವೆಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಒಂದಲ್ಲ ಒಂದು ವೃತ್ತಿಯನ್ನು ನಾವು ಕಾಯಕವನ್ನು ಮಾಡ್ತಾ ಇದ್ದೀವಿ ಅಲ್ವಾ. ಅದ್ರ ಜೊತೆಗೆ ಬಸವಣ್ಣವ್ರು ಇನ್ನೊಂದು ಕಡೆ ಹೇಳ್ತಾರೆ, ಕಾಗಿ ಒಂದಗಳ ಕಣ್ಣರಿ ಕರೆಯದೆ ಅಂತಕ್ಕಂಥದ್ದು. ಹಾಗಾಗಿ ಅಕ್ಷರ ಆಗ್ಬೋದು, ಜ್ಞಾನ ದಾಸೋಹ ಆಗ್ಬೋದು, ಉದರ ದಾಸೋಹ ಆಗ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ಕಾನೂನು ತೊಡಕಾಗ್ಬೋದು, ಸಮಸ್ಯೆ ಆಗ್ಬೋದು, ಈ ಥರದ್ದು ಕಂಡು ಬರ್ತಾ ಇದೆ ಅಲ್ವಾ. ಇಂಥ ಕಾನೂನು ಸಮಸ್ಯೆಯನ್ನು ಏನು ಎಷ್ಟೇ ಹೊತ್ತಲ್ಲಿ ಫೋನ್ಗಳು ಬರೋದ್ರ ಮುಖಾಂತರ ಬರೀ ಫೋನಿನಲ್ಲಿ ಸರಳವಾಗಿ ಬಗೆಹರಿಸ್ತಕ್ಕಂಥದ್ದು, ಅಥವಾ ಸ್ಥಳೀಯ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಏನು ಪ್ರತಿಯೊಂದು ನ್ಯಾಯಾಲಯದಲ್ಲಿ ಮಹಿಳೆಯರಿಗೆ ಉಚಿತವಾದ ಕಾನೂನು ಇದೆ. ಹಿಂದೆ ಭಾಳ ತಪ್ಪು ತಿಳುವಳಿಕೆ ಇದೆ, ಬರೀ SC/STಗಳ ಮಾತ್ರ ಕಾನೂನಲ್ಲಿ ಫ್ರೀ, ಬೇರೆಯವರಿಗೆ ಲಿಂಗಾಯತರಿಗಿಲ್ಲ, ಕುರುಬರಿಗಿಲ್ಲ, ಕುಂಬಾರರಿಗಿಲ್ಲ, ಉಪ್ಪಾರರಿಗಿಲ್ಲ, ಮತ್ತೊಂದು ತಪ್ಪು ಅಂತ ಎಲ್ಲ ಸುಮಾರು 3 ಕೋಟಿ ಮಹಿಳೆಯರಿದ್ದಾರೆ. ನಿಮ್ಗೆ ಯಾವುದೇ ಥರದ ಕ್ರಿಮಿನಲ್ ಆಗ್ಬೋದು, ಸಿವಿಲ್ ಆಗ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಆಗ್ಬೋದು, 125 CRPC ಆಗ್ಬೋದು, ಗಂಡ ಜೀವನಾಂಶ ಕೊಡದೆ ಆಗ್ಬೋದು, ಮನುಷ್ಯ ಇತರರು ಯಾರು ನಿಮ್ಮನ್ನು ಕೆಕ್ಕರಿಸ್ಕೊಂಡು ನೋಡಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗೋ ರೀತಿಯಲ್ಲಿ ಹೀಯಾಳಿಸಿದರೆ, ಕಿರುಕುಳ ಕೊಟ್ಟಿದ್ರೆ, ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದ್ರೆ, ಮಾನವ ಮೌಲ್ಯ ಕುಸಿದ್ರೆ, ಎಂತಹ ಸಮಸ್ಯೆಗೂ ಸಹ ನೀವು ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಉಚಿತವಾಗಿ ಲಾಯರ್ನ ಇಟ್ಟು ಮಹಿಳೆಯರಿಗೆ ಉಚಿತವಾಗಿ ನಿಮಗೆ ಕಾನೂನನ್ನು ಸಲಹೆಯನ್ನು ಕೊಟ್ಟು ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ನಿಮ್ಮ ಜೀವನದ ಒಂದು ಬೆಳಕು ಮಾಡ್ತಕ್ಕಂಥ ಒಂದು ಕಾನೂನು ಅಲ್ವಾ. ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ನಮ್ಮಂಥ ಈ ಸಂಘಟನೆಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಾಗ್ತದೆ. ಒಂದು ಪುರುಷರಿಗೂ ಸಹ ಆರ್ಥಿಕವಾಗಿ ಏನು 2 ಲಕ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಕಮ್ಮಿ ಇರ್ತಕ್ಕಂಥವ್ರಿಗೆ ಉಚಿತವಾಗಿ ಕಾನೂನು ಸೇವೆಗಳ ಪ್ರಾಧಿಕಾರ ರಾಜ್ಯದ ಎಲ್ಲ ತಾಲೂಕುಗಳನ್ನು ಉಚಿತ ಕಾನೂನು ಸೇವೆ ಮತ್ತು ಕ್ಲಿನಿಕ್ ಅಂತಕ್ಕಂಥ ಬೋರ್ಡ್ ಹಾಕಿದರೆ ಅಲ್ಲಿ ಕೊಡುವಂಥ ವ್ಯವಸ್ಥೆ ಇದೆ. ಇಲ್ಲ ಅಂದರೆ ನಮ್ಮ ಕಾನೂನು ಘಟಕಕ್ಕೆ ಹೇಳಿದ್ರೆ ನಾವು ಕಾನೂನು ಘಟಕದ ಮುಖಾಂತರ ನಾವು ಈ ಥರ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾ ಅಥವಾ ತಾಲೂಕು ಪದಾಧಿಕಾರಿಗಳಿಗೆ ನಾವು ದೂರವಾಣಿ ಮುಖಾಂತರ ದೂರಗಳಿಗೆ ಕಾರವಾರ 500 ಕಿಲೋಮೀಟರ್ ಮೇಡಮ್ ಬಂದಿದ್ದಾರೆ ನೋಡಿ, ಕನ್ನಡ ಉಳಿಸ್ಬೇಕು ಅಂತೇಳಿ ಹೊಡಿಬೇಕು ಚಪ್ಪಳೆ ತಾವೆಲ್ಲ ಅವ್ರಿಗೆ ನಮ್ಮ ಚಂದ್ರಕಾಂತ್ ಅವ್ರಿಗೆ ರಾತ್ರಿ 1 ಗಂಟೆಲಿ ಹೊರಟಿದ್ದಾರೆ. ಮೈಸೂರು ಬರೋದು ಬೆಳಗಿನ ಜಾವ 7 ಗಂಟೆ 8 ಗಂಟೆ ಈಗ ಬಂದಿದ್ದಾರೆ. ಇಡೀ ರಾತ್ರಿ ಎಲ್ಲ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ.
ಮಹಿಳೆಯರು ಏನಿತ್ತು ಅವ್ರಿಗೆ ನಾವು ಹಣ ಕೊಡ್ತೀವಿ ಅವ್ರಿಗೆ 4,000 ರೂಪಾಯಿ 16,000 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ. ಈ ಮನಸ್ಥಿತಿ ಬರಬೇಕು ಪ್ರತಿಯೊಬ್ಬರಲ್ಲಿ. ಮಹಾತ್ಮ ಗಾಂಧೀಜಿಯವರು ಹೋರಾಟ ಮಾಡೋ ಸಂದರ್ಭದಲ್ಲಿ ಇದ್ದದ್ದು ಒಬ್ಬರೇ ಅಲ್ವಾ? ಬಳ್ಳಾರಿಯಿಂದ ಬಂದಿದ್ದಾರೆ. ಬಳ್ಳಾರಿ ಎಷ್ಟು ಕಿಲೋಮೀಟ್ರು? 450 ಕಿಲೋಮೀಟ್ರು. ಎಷ್ಟು ಬಂದಿದೆ? ಇಡೀ ರಾಜ್ಯದ ಉದ್ದಗಲಕ್ಕೂ ಬಂದಿದ್ದಾರೆ. ಹಾಗಾಗಿ ನಾವು ಮನಸ್ಸಿದ್ದರೆ ಮಾರ್ಗ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯರು ಈ ಸಮಾಜಕ್ಕೆ ಏನಾದ್ರು ಒಂದು ತ್ಯಾಗ ಮಾಡಬೇಕಲ್ಲ. ತ್ಯಾಗ ಮಾಡೋದು ಬರೀ ಕಣ್ಣು ತ್ಯಾಗ ಮಾಡಿದೆ, ಕಿಡ್ನಿ ಕೊಟ್ಟೆ, ರಕ್ತ ಕೊಟ್ಟೆ ಅನ್ನೋದು ಒಂದೇ ಅಲ್ಲ, ಅದು ಒಂಥರ ತ್ಯಾಗ. ಅದ್ರ ಜೊತೆಗೆ ಒಂದು ಸಸಿ ನೆಡ್ತಕ್ಕಂಥದ್ದು, ಮರ ನೆಡ್ತಕ್ಕಂಥದ್ದು, ಹಸಿದವ್ರಿಗೆ ಆಹಾರ ಕೊಡ್ತಕ್ಕಂಥದ್ದು, ಕೆಲಸ ಇಲ್ಲದವ್ರಿಗೆ ಕೆಲಸ ಕೊಡುವಂಥದ್ದು ಅಲ್ವಾ? ಪ್ರತಿಯೊಬ್ಬರಿಗೆ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಡ್ತಕ್ಕಂಥದ್ದು ಒಂದು ಕೆಲಸ. ಈ ಕೆಲಸವನ್ನು ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಮಾಡುವಂತಹ ಕಾರ್ಯೋನ್ಮುಖರಾಗಿ ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಬರ್ತೀವಿ. ನಾವೆಲ್ಲ ಭಾಳ ಚಿಕ್ಕ ವಯಸ್ಸಿನಲ್ಲೂ ಸಮಾಜ ಸೇವೆಯಿಂದ ಜೀವನವೇ ಆನಂದ ಅನ್ನೋ ರೀತಿಯಲ್ಲಿ ನಾವು ಆನಂದ ಸಿಗಬೇಕಾದ್ರೆ ಯಾವುದೇ ಮಾಲಲ್ಲೋ ಕ್ಲಬ್ಬಲ್ಲೋ ಮತ್ತೊಂದು ಸಿಗೋದಿಲ್ಲ. ಕೆಲವರು ಹೇಳಿದ್ರೆ ಆನಂದ ಸಿಗಬೇಕು ಅಂದರೆ ಪಾರ್ಟಿ ಮಾಡಿದ್ರೆ ಮಾತ್ರ ಆನಂದ ಸಿಗ್ತದೆ ಅಂತ. ಇಲ್ಲ, ತಪ್ಪು ತಿಳುವಳಿಕೆ. ಸಮಾಜ ಸೇವೆ ಮಾಡಬೇಕು. ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಮತ್ತು ಸ್ವಾಗತವನ್ನು ಕೋರಿ, ಇವತ್ತು ಸಭೆ ಏನಪ್ಪ ಮುಖ್ಯ ಉದ್ದೇಶ ಅಂತಂದರೆ, ನಮ್ಮ ಸಂಘಟನೆ ಪ್ರಾರಂಭವಾಗಿ ಈ ಒಂದು ನವೆಂಬರ್ 3ನೇ ತಾರೀಕಿಗೆ 6 ವರ್ಷ. ಮತ್ತು ಅವರು ಏನೇನೋ ಸಮಸ್ಯೆಗಳು ತೊಗೊಂಡ್ಬರ್ತಾರೆ, ಅವರು ಆ ಸಮಸ್ಯೆಗಳು ಬಗೆಹರಿಸೋ ತನಕ ಸ್ವಲ್ಪ ದಿವಸ ಇರ್ತಾರೆ, ಆಮೇಲೆ ಬಿಟ್ಟು ಹೋಗ್ತಾರೆ. ಈ ಥರ ಆಗ್ತಾಯಿದೆ. ಈಗ ನಮ್ಮ ಸಂಘಟನೆಯನ್ನು ಸಕ್ರಿಯವಾಗಿ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಬಲಪಡಿಸಬೇಕು. ಹಾಗೆ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಬೇಕು. ಮತ್ತು ಯಾರ್ಯಾರಿಗೆ ಆಸಕ್ತಿ ಇಲ್ಲೋ ಅಂಥವ್ರನ್ನೆಗಳನ್ನು ಮಾಡ್ಕೊಂಡು ಬಂದಿದ್ವಿ. ಮತ್ತು ಎಲ್ಲ ಕಡೆ ಒಂದು ಪ್ರಖ್ಯಾತಿಯಾಗಿದೆ. ಮತ್ತು ಎಷ್ಟೋ ಮಹಿಳೆಯರಿಗೆ ಮತ್ತು ರೈತರಿಗೆ, ಬಡವರಿಗೆ ಮತ್ತು ನ್ಯಾಯ ಕೊಡಿಸಿದ್ದೀವಿ. ಮತ್ತು ಅವ್ರಿಗೆ ಒಂದು ಪರಿಹಾರವನ್ನು ಕೊಡಿಸೋ ಒಂದು ಒಳ್ಳೆಯ